ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಸಿಲ್ಲಿಲಲ್ಲಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಡಾಕ್ಟರ್ ವಿಠಲ್ ಮತ್ತು ಅವ್ರ ಹೆಂಡತಿ ಮನೆಯಲ್ಲೇ ಎಲ್ಲರೂ ಇರ್ತಾರೆ, ಮತ್ತು ವಿಶಾಲು ಗಂಡ ಎಲ್ಲರೂ ಇರ್ತಾರೆ. ಆವಾಗ ಡಾಕ್ಟರ್ ಜೊತೆಗೆ ಒಬ್ಬರು ಫ್ರೆಂಡ್ ಬರ್ತಾರೆ. ಫ್ರೆಂಡು ಬಂದು ಡಾಕ್ಟರ್ಗೆ ಪರಿಚಯ ಆಗ್ತಾರೆ ಹಾಸ್ಪಿಟ್ಲಲ್ಲಿ. ಹಂಗಾಗಿ ಒಂದು ಬಿಸ್ಕೆಟ್ ಇದೆ, ಗೋಲ್ಡ್ ಬಿಸ್ಕೆಟು, ಅದನ್ನು ಹೇಗಾದರೂ ಮಾಡಿ ತೊಗೋಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಗೋಲ್ಡ್ ಬಿಸ್ಕೆಟನ್ನು ತಗೊಳ್ಬೇಕು. ಹಾಗಾಗಿ ಡಾಕ್ಟರ್ ವಿಠಲ್ಗೂ ಹೇಳಿರ್ತಾರೆ. ಡಾಕ್ಟರ್ ವಿಠಲ್ ಮತ್ತು ಇವು ಅಯ್ಯಪ್ಪನ್ನು ಸೇರಿಕೊಂಡು ಒಬ್ಬ ಸೇಟು ಹತ್ರ ಒಂದೇ ಒಂದು ಬಿಸ್ಕೆಟು ತೊಗೊಂಡಿರ್ತಾರೆ. ಆ ಬಿಸ್ಕೆಟಿಂದ ರಾಮಾಯಣ ತುಂಬ ದೊಡ್ಡದಾಗಿರುತ್ತೆ. ಇವರೇನೋ ಮುಚ್ಚಿಡ್ತಾವ್ರಲ್ಲ ಅಂತ ಮನೆಯವರೆಲ್ಲ ಸೇರಿಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಎಲ್ಲೋದ್ರೂ ಮುಚ್ಚಿಟ್ಕೋತಾರೆ, ನಮ್ಮ ಜೊತೆಗೆ ತೋರಿಸಲ್ಲ, ಏನೋ ಇರ್ಬೋದು, ಈ ಗುಟ್ಟನ್ನ ಹೆಂಗಾರು ಕಂಡುಹಿಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಐಡಿಯಾ ಮಾಡ್ಕೊಳ್ತಾ ಇರ್ತಾರೆ. ಈ ಡಾಕ್ಟರ್ ವಿಠಲ್ ಏನು ಮಾಡ್ತಾನೆ, ಅವ್ನ ಸ್ನೇಹಿತ ಅಂತೇಳಿ ಬಂದು ಮನೇಲೇ ಇರ್ತಾನಲ್ಲ, ಅವನ ಹತ್ರ ಅದನ್ನು ಗೋಲ್ಡು ಬಿಸ್ಕೆಟನ್ನು ಕೊಟ್ಟಿರ್ತಾನೆ. ಆ ಗೋಲ್ಡ್ ಬಿಸ್ಕೆಟ್ ಇಟ್ಕೊಂಡು ಅದನ್ನು ಸೇಲ್ ಮಾಡಬೇಕು. ಒಟ್ಟಿಗೆ ಸೇಲ್ ಮಾಡೋಕ್ಕೆ ಯಾರಿಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾರಿಗೆ ಮಾಡೋದು ಸೇಲು, ದುಡ್ಡು ಬೇಕಲ್ಲ, ಏನು ಮಾಡೋದು ಅಂತೇಳಿ. ಅದು ಆ ಗೋಲ್ಡ್ ಬಿಸ್ಕೆಟು 25 ಲ್ಯಾಕಿಗೆ ಹೋಗುತ್ತೆ, 25 ಲಕ್ಷ ರೂಪಾಯಿಗೆ ಹೋಗುತ್ತೆ. ಅದನ್ನು ಸೇಲ್ ಮಾಡಬೇಕಾಗಿದೆ. ಆದರೆ ಸೇಠ್ಜಿಗೆ ಒಬ್ಬನಿಗೆ ಫೋನ್ ಮಾಡ್ತಾರೆ. ಸೇಠ್ಜಿ, ನಮ್ಮ ಹತ್ರ ಚಿನ್ನ ಉಂಟು, ಚಿನ್ನದ ಬಿಸ್ಕೆಟ್ ಉಂಟು, ಅದನ್ನು ನೀವು ಕೊಂಡ್ಕೊತೀರಾ ಅಂತ ಕೇಳ್ತಾನೆ ವಿಠಲ್ ಫ್ರೆಂಡು ಕೇಳಿದಾಗ ಆ ಸೇಠ್ಜಿ ಆಯಿತು ತೊಗೊಳ್ತೀನಿ ರೀ ಅಂತ ಹೇಳ್ತಾನೆ. ಅವನು ಇವರು ಇಬ್ಬರೂ ತೊಗೊಂಡೋಗ್ತಾರೆ. ಅದನ್ನು ಗೋಲ್ಡ್ ಬಿಸ್ಕೆಟನ್ನು ತೋರಿಸ್ತಾರೆ. ಆ ಗೋಲ್ಡ್ ಬಿಸ್ಕೆಟು 25 ಲಕ್ಷಕ್ಕಿರುತ್ತೆ, ಆದರೆ 20 ಲಕ್ಷ ಕೊಡೋದು. 20 ಲಕ್ಷ ರೂಪಾಯಿಗೆ ಅದನ್ನು ಮಾರಿಬಿಟ್ಟು ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಅದನ್ನು ದುಡ್ಡನ್ನು ಮುಚ್ಚಿಟ್ಕೊಂಡಿರ್ತಾರೆ. ಈ ಮನೆಯವರಿಗೆ ಅನುಮಾನ ಬರುತ್ತೆ, ಸೇಠ್ಜಿ ಬೇರೆ ಬಂದಲ್ಲ, ಏನಕ್ಕೆ ಬಂದ ಇವನು ಅಂತ ಹೇಳ್ಬಿಟ್ಟು. ಸೇಠ್ಜಿನೇ ಒಡೆದು ಬಾಯಿ ಬಿಡಿಸ್ಬೋದು ಅಂತೇಳ್ಬಿಟ್ಟು ಅವನಿಗೆ ಚೆನ್ನಾಗಿ ತದಕ್ಬಿಡ್ತಾರೆ ಮನೆಯವರೆಲ್ಲ ಸೇರಿಕೊಂಡು. ವಿಶಾಲನ ಗಂಡ ಮತ್ತು ಎಲ್ಲರೂ ಸೇರಿಕೊಂಡು ಅವನಿಗೆ ಹೊಡೆದು ಬಿಡ್ತಾರೆ ಚೆನ್ನಾಗಿ. ಆಮೇಲೆ ಇದನ್ನು ನೋಡಿಕೊಂಡು ಈ ವಿಠಲ್ ಫ್ರೆಂಡು ಏನೂ ಮಾತಾಡಲ್ಲ, ಸುಮ್ಮನೆ ಇದ್ಬಿಡ್ತಾರೆ. ಇವರಿಬ್ಬರು ಗುಟ್ಟಲ್ಲೇ ಮಾತಾಡ್ಕೊಳ್ಳೋದು, ಸುಮ್ಮನೆ ಇರ್ತಾರೆ, ರೂಮಲ್ಲೇ ಇರ್ತಾರೆ. ಆಮೇಲೆ ಏನೋ ಇದೆ, ರೂಮಲ್ಲೇ ಹೋಗಿ ವಿಚಾರಿಸೋಣ ಅಂಥೇಳಿ ಈ ಮನೆಯವರೆಲ್ಲ ರೂಮಿಗೆ ಬರ್ತಾರೆ. ರೂಮಿಗೆ ಬಂದುಬಿಟ್ಟು ಏನು ಗುಟ್ಟಲ್ಲಿ ಮಾಡ್ತಾಯಿದ್ದೀರಲ್ಲ, ಏನು ವಿಷಯ, ನಮಗೂ ಒಂಚೂರು ಹೇಳಿ ಅಂತ ಕೇಳ್ತಾರೆ. ಇಲ್ಲ ಅದು ಹೇಳೋ ಅಂಥದ್ದಲ್ಲ, ತೋರಿಸಲ್ಲ ನಾವು ತೋರಿಸಲ್ಲ ಅಂದಾಗ ಏನು ಮಾಡ್ತಾರೆ, ಇವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಡುತ್ತೆ ಮನೆಯವರಿಗೆ. ತೋರಿಸ್ಲೇಬೇಕು, ಅದೇನು ನೋಡೇ ಬಿಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸಿ ಅಂದರೆ ತೋರಿಸಲ್ಲ ಅಂದರೆ ಕಿತ್ಕೊಂಡು ಅದನ್ನು ನೋಡ್ತಾಳೆ. ಗೋಲ್ಡ್ ಬಿಸ್ಕೆಟು ಏನಿದು ಅಂತ ಕೇಳ್ತಾಳೆ. ಗೋಲ್ಡ್ ಬಿಸ್ಕೆಟ್ ಅಂತ ಎಲ್ಲರೂ ಪಾಸ್ ಮಾಡಿಕೊಂಡು ನೋಡ್ತಾರೆ. ಇಷ್ಟೊಂದು ಗೋಲ್ಡ್ ಬಿಸ್ಕೆಟ್ ಇಷ್ಟೊಂದು ಕಾಸ್ಟ್ಲಿದಾ ಅಂತ ಹೇಳ್ಬಿಟ್ಟು ಹೌದು ಅಂತ ಹೇಳ್ಬಿಟ್ಟು ಮತ್ತೆ ಇಸ್ಕೊತಾರೆ ಅದನ್ನು. ಹೌದಾ, ಇವ್ರಿಗೆಲ್ಲಿ ಸಿಕ್ತು ಈ ಗೋಲ್ಡ್ ಬಿಸ್ಕೆಟು ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋಗೋದು ಗಂಡ ಡಾಕ್ಟರ್ ವಿಠಲ್ಲು. ಹೇಗೆ ಇವರಿಗೆ ಈ ಗೋಲ್ಡ್ ಬಿಸ್ಕೆಟ್ ಹೇಗೆ ಸಿಕ್ತು ಅಂತೇಳಿ ಕನ್ಫ್ಯೂಸ್ ಮಾಡಿಕೊಂಡು, ಇವ್ರಿಗೆಲ್ಲ ಗೊತ್ತಾಯ್ತಲ್ಲ ಅಂತ ಇವರಿಬ್ಬರು ಗಾಬರಿ ಆಗಿರ್ತಾರೆ. ಸರಿ ಸುಮ್ಮನೆ ರೀ, ಈಗ ಆಯ್ತಲ್ಲ, ಅದನ್ನೇನು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ ಅಂತ. ಆಗ ಈ ಗೋಲ್ಡ್ ಬಿಸ್ಕೆಟನ್ನು ಮಾರಿರೋ ಅಂತನೂ ಪೊಲೀಸಿಗೆ ಸಿಗಾಕೊಬಿಟ್ಟಿರ್ತಾನೆ. ಸಿಗಾಕೊಂಡು 25 ಬಿಸ್ಕೆಟಲ್ಲಿ ಒಂದು ಬಿಸ್ಕೆಟ್ ಇವ್ರಿಗೆ ಮಾರಿರ್ತಾನೆ, ಇನ್ನು ಮಿಕ್ಕಿದ ಬಿಸ್ಕೆಟ್ ಏನು ಮಾಡೋನೋ ಗೊತ್ತಿಲ್ಲ. ಒಂದು ಬಿಸ್ಕೆಟ್ ಮಾರಿರ್ತಾನಲ್ಲ, ಅದನ್ನು ಇವ್ರಿಗೆ ಹೇಳ್ಬಿಡ್ತಾನೆ ಪೊಲೀಸವ್ರನ್ನ ಜೊತೆನೇ ಕರ್ಕೊಂಡು ಬರ್ತಾನೆ. ಅವ್ರು ಅಷ್ಟೊತ್ತಿಗೆ ಆ ಸೇಠಜ್ಜಿಗೆ ಮಾರಿಬಿಟ್ಟಿರ್ತಾರೆ. ಆ ಬಿಸ್ಕೆಟನ್ನು ಮಾರಿಬಿಟ್ಟು ದುಡ್ಡು ತೊಗೊಂಬಂದಿರ್ತಾರೆ. ಅವನು 25 ಲಕ್ಷಕ್ಕೆ ತಗೊಳ್ಳೋದನ್ನು ಬರೀ 20 ಲಕ್ಷಕ್ಕೆ ತಗೊಂಡಿರ್ತಾನೆ. 20 ಲಕ್ಷಕ್ಕೆ ತಗೊಂಡು ದುಡ್ಡು ಕೊಟ್ಟು ಕಳಿಸಿರ್ತಾನೆ. ಈ ದುಡ್ಡನ್ನ ಒಂದು ಬಾಕ್ಸಲ್ಲಿ ನೋಡ್ತಾರೆ, ಮುಚ್ಚಿಟ್ಕೋತಾರೆ. ಇವರಿಬ್ಬರು ನೋಡ್ತಾರೆ, ಮುಚ್ಚಿಟ್ಕೋತಾರೆ, ಇದೇ ಮಾಡ್ತಿರ್ತಾರೆ. ಮನೆಯವ್ರಿಗೆ ಯಾರಿಗೂ ತೋರಿಸೇ ಇರಲ್ಲ. ಈ ಮಾರ್ದವನಿದಾನಲ್ಲ, ಅವನು ಬಂದ, ಸಾರ್ ಹಿಂಗೆ ಆಗ್ಬಿಟ್ಟಿದೆ ಸಾರ್, ಈ ಗೋಲ್ಡ್ ಬಿಸ್ಕೆಟ್ ವಾಪಸ್ ಕೊಡಿ ಸಾರ್ ಅಂತ ಕೇಳ್ತಾನೆ. ಎಲ್ಲಿ ಗೋಲ್ಡ್ ಬಿಸ್ಕೆಟ್ ವಾಪಸ್ ಕೊಡೋದು, ಆಯಿತು ಅದನ್ನು ಅಂತ ಹೇಳ್ತಾನೆ. ಮಾರ್ಬಿಟ್ರು, ಅಯ್ಯೋ ದೇವ್ರೇ, ಯಾವಾಗ ಮಾರಿದ್ರಿ ಸಾರ್ ಅಂತ ಈ ವಿಶಾಲನ ಗಂಡ ಕೇಳಿಸ್ಕೊತಾ ಇರ್ತಾರೆ. ಯಾವಾಗ ಮಾರಿದ್ರಿ ಸರ್ ಅಂತ.
ಮಾರಿಬಿಟ್ಟು ಅದನ್ನು ಮಾರಿ ಇಲ್ಲೇ 20 ಲಕ್ಷ ರೂಪಾಯಿ ತಂದಿಟ್ಕೊಂಡಿದ್ದೀವಿ ಅಂತ ಬಾಕ್ಸ್ ತೆಗಿತಾನೆ ದುಡ್ಡು. ಅಯ್ಯೋ ನನ್ನ ಬಿಡಲ್ಲ ಇವತ್ತು ಪೊಲೀಸರು ಅಂತ ಹೇಳ್ಬಿಟ್ಟು ತಕ್ಷಣ ಪೊಲೀಸರು ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಪೊಲೀಸರು ಎಂಟ್ರಿ ಆಗಿ ಈ ದುಡ್ಡು ಈ ಬಿಸ್ಕೆಟ್ ಎಲ್ಲಿಂದ ಬಂತು ಏನು ಎತ್ತ ಅಂತ ಹಿಂಗೆ ಎಂಕ್ವೈರಿ ಕರ್ಕೊಂಡು ನಡೀರಿ ಸ್ಟೇಷನ್ಗೆ ಹಂಗೆ ಹಿಂಗೆ ಅಂತೇಳಿ ಜೋರು ಮಾಡ್ತಾರೆ. ಆಮೇಲೆ ಪೊಲೀಸ್ ಬಂದು ಅವ್ರನ್ನೂ ಕರ್ಕೊಂಡು ಸ್ಟೇಷನಿಗೆ ಹೋಗ್ತಾರೆ. ಸ್ಟೇಷನಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಬೆಂಡೆತ್ತಿದ್ರೆ ಇವರಿಬ್ಬರು ಯಾರಿಂದ ಯಾರಿಗೆ ಬಂತು ಯಾರಿಗೆ ಕೊಟ್ವಿ ಅಂತ ಬಾಯಿ ಬಿಡ್ತಾರೆ. ಹೀಗಾಗಿ ಈ ಬಿಸ್ಕೆಟಿನ ಕಥೆನೇ ಈ ಥರ ಆಗಿದೆ. ಈ ಸಿಲ್ಲಿಲಲ್ಲಿ ಸೀರಿಯಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂಥರ ಫನ್ನಿಯಾಗಿ ತುಂಬಾ ಚೆನ್ನಾಗಿದೆ ಕತೆ. ನೋಡೋಕ್ಕೂ ತುಂಬಾ ಇಂಟ್ರೆಸ್ಟಿಂಗು. ಈ ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಈ ಗೋಲ್ಡ್ ಬಿಸ್ಕೆಟ್ ಇಟ್ಕೊಂಡು ಪೊಲೀಸರು ಏನು ಮಾಡ್ತಾರೆ, ದುಡ್ಡನ್ನೂ ಇಸ್ಕೋತಾರೆ, ಗೋಲ್ಡ್ ಬಿಸ್ಕೆಟನ್ನು ಆ ಸೇಟು ಇದ್ದ ಇಸ್ಕೋತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.